ಎವ್ರಿವನ್, ವಿಜಯ್ ಭವ. ಪ್ರತಿಯೊಂದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್ಸನ್ನು ಡಿಸ್ಕಸ್ ಮಾಡ್ತಿರುವಂಥ ಈ ವಿಡಿಯೋ ಲೆಕ್ಚರ್ ಸೀರೀಸಲ್ಲಿ ಇವತ್ತಿನ ಟಾಪಿಕ್ ಈಸ್ ಬರ್ಡನ್ ಆಫ್ ಪ್ರೂಫ್. ಸೊ ಸೆಕ್ಷನ್ 101, 102, 103 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ತುಂಬ ಇಂಪಾರ್ಟೆಂಟ್ ಅಂತ ಹೇಗೆ ನಮಗೆ ಗೊತ್ತಿದೆ, ಅದೇ ರೀತಿ ಈಗ ಸೇಮ್ ಭಾರತೀಯ ಸಾಕ್ಷಿ ಅಧಿನಿಯಮಲ್ಲಿ 104, 5 and 6 ಈ ಸೆಕ್ಷನ್ಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಇದಲ್ಲೇ ಇನ್ನಷ್ಟು ಪ್ರಿಸಂಪ್ಷನ್ ರಿಲೇಟೆಡ್ ಸೆಕ್ಷನ್ಸ್ ಇದೆ. ಇದನ್ನ ನಾವು ಈ ವಿಡಿಯೋ ಲೆಕ್ಚರ್ ಸೀರೀಸ್ ಅಲ್ಲಿ ಕವರ್ ಮಾಡೋಣ. ತುಂಬಾ ಸಿಂಪಲ್ ಅಂಡ್ ಈಸಿ ವೇ ಅಲ್ಲಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಿರುವಂತ ಈ ಲೆಕ್ಚರ್ ಸೀರೀಸ್ ಆಲ್ರೆಡಿ ಪ್ರೀವಿಯಸ್ಲಿ ಟಾಪಿಕ್ಸ್ ಏನು ಕವರ್ ಆಗಿದೆ ಅದನ್ನ ನೀವು ನೋಡಿಲ್ಲ ಅನ್ನೋದಾದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಡೂ ಚೆಕ್ ಔಟ್ ದ ಪ್ರೀವಿಯಸ್ ವಿಡಿಯೋಸ್ ಅಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ನೀವು ಈ ವಿಡಿಯೋ ಲೆಕ್ಚರ್ ಸೀರೀಸ್ಗೆ ತೋರಿಸ್ತಿರುವಂಥ ಸಪೋರ್ಟ್ಗೆ ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಇನ್ನೂ ಸಪೋರ್ಟ್ ತೋರಿಸಿ ಸೊ ದ್ಯಾಟ್ ಇನ್ನಷ್ಟು ವಿಡಿಯೋಸನ್ನು ಮಾಡೋದಕ್ಕೆ ಉತ್ಸಾಹ ಅನ್ನೋದಿರುತ್ತೆ. ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥವ್ರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ನೋಡಿ. ಸೊ ದ್ಯಾಟ್ ಒಂದು ಗ್ರೋತ್ನ ಆಸ್ಪೆಕ್ಟ್, ಮ್ಯೂಚುವಲ್ ಗ್ರೋತ್ ಅಂತ ಅನ್ಕೋಬಹುದು. ಆಲ್ಸೋ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಆ್ಯಂಡ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್, ಈಗ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಇನ್ನೇನು ಹತ್ತಿರದಲ್ಲಿದೆ ದಿಸ್ ಸ್ಯಾಟರ್ಡೇ. ಸೊ ಪ್ರಿಪೇರ್ ಆಗ್ತಿರುವಂಥ ಎಲ್ಲ ಸ್ಟೂಡೆಂಟ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಈ ಟಾಪಿಕ್ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಿಗೂ ಸಹ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಂಟಿನ್ಯೂ ಮಾಡೋಣ ವಿಡಿಯೋನ. ಟು ಸ್ಟಾರ್ಟ್ ವಿತ್ ಎವಿಡೆನ್ಸ್ ಆಕ್ಟ್ನ ಬರ್ಡನ್ ಆಫ್ ಪ್ರೂಫ್. ದಿಸ್ ಈಸ್ ಅಪ್ಲಿಕೇಬಲ್ ಟು ಬೋತ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಕೇಸಸ್. ಸಿವಿಲ್ ಕೇಸಸ್ ಆದರೆ ಯಾವ ರೀತಿ ಬರ್ಡನ್ ಇರುತ್ತೆ? ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟಿ ಬೇಸಿಸ್ ಮೇಲೆ ಹೋಗುತ್ತೆ. ಕ್ರಿಮಿನಲ್ ಕೇಸಸ್ ಆದಾಗ ಪ್ರೂವಿಂಗ್ ಬಿಯಾಂಡ್ ರೀಸನಬಲ್ ಡೌಟ್ ಆಗಿರುತ್ತೆ. ಸೊ ಎರಡು ಬೇರೆ ರೀತಿ ಪ್ರಿನ್ಸಿಪಲ್ಸ್ ಫಾಲೋ ಆಗುತ್ತೆ ಫಾರ್ CPC ಆ್ಯಂಡ್ ಸಿವಿಲ್ ಕೇಸಸ್ ಆ್ಯಂಡ್ ಕ್ರಿಮಿನಲ್ ಕೇಸಸ್. ಬರ್ಡನ್ ಆಫ್ ಪ್ರೂಫ್ನ ಪ್ರಿಸಂಪ್ಷನ್ ಎಕ್ಸೆಟ್ರಾ ಅನ್ನೋದು ಹೇಗೆ ನಡೆಯುತ್ತೆ? ಸೊ ಎರಡರಲ್ಲೂ ಸಹ ಬರ್ಡನ್ ಆಫ್ ಪ್ರೂಫ್ ಇದೆ. ಸಿವಿಲ್ ಕೇಸಲ್ಲಿ ಈಗ ಬೇಸಿಕ್ಲಿ ಬರ್ಡನ್ ಆಫ್ ಪ್ರೂಫ್ ಹೇಗೆ ಪಿಕ್ಚರಿಗೆ ಬರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಕೇಸ್ ಫೈಲ್ ಮಾಡಿದ್ದೀನಿ ಅಂತಂದಾಗ ಕೇಸ್ ನನ್ನ ಫೇವರಲ್ಲಿ ಆಗಬೇಕು ಅಂತಂದರೆ ನಾ ಹೇಳ್ತಿರೋಂಥ ಪಾಯಿಂಟ್ ವಿಚ್ ಎವರ್ ಇಸ್ ದ ಫ್ಯಾಕ್ಟ್ ಅದಕ್ಕೆ ಸಬ್ಸ್ಟ್ಯಾನ್ಷಿಯಲ್ ಪ್ರೂಫನ್ನು ಕೊಡಬೇಕಾಗತ್ತೆ. ಸಾಕ್ಷಿ ಏನು? ವಾಟ್ ಈಸ್ ದ ಎವಿಡೆನ್ಸ್ ವಿಚ್ ಇಸ್ ಬ್ಯಾಕಿಂಗ್ ಯೋರ್ ಕೇಸ್? ಸಾಕ್ಷಿ ಇಲ್ಲದೆ, ಎವಿಡೆನ್ಸ್ ಇಲ್ಲದೆ ಯಾವುದೇ ಕೇಸ್ ಸ್ಟ್ಯಾಂಡ್ ಆಗೋದಿಲ್ಲ. ಸೊ ಈಗ ಸಾಕ್ಷಿ ಏನು, ಎಕ್ಸೆಟ್ರಾ, ಫ್ಯಾಕ್ಟ್ ಆ್ಯಂಡ್ ವಾಟ್ ಇಸ್ ಪ್ರೂಫ್ ಅನ್ನೋದು ನಾವು ಪ್ರೀವಿಯಸ್ ಕ್ಲಾಸಸಲ್ಲಿ ನೋಡಿದ್ದೀವಿ ಅಥವಾ ಪ್ರೀವಿಯಸ್ ಸೆಕ್ಷನ್ಸಲ್ಲಿ ನೀವು ನೋಡ್ಬೋದು. ಇಲ್ಲಿ ಏನು ಮಾತನಾಡ್ತಿರೋದಂದರೆ ಸಾಕ್ಷಿ ಯಾರು ಕೊಡಬೇಕು, ಯಾವಾಗ ಕೊಡಬೇಕು. ಸೊ ಸಾಕ್ಷಿ ಈಗ ನಾ ಹೇಳಿದ್ದೀನಿ ಇವನು ನನ್ನ ಹೊಡೆದ ಅಂತ, ದೆನ್ ಯಾರು ಪ್ರೂಫ್ ಕೊಡಬೇಕು? ನಾನು ಕೊಡಬೇಕು. ಬಿಕಾಸ್ ಐ ಆಮ್ ಅಲೆಜಿಂಗ್ ಅ ಸ್ಟೇಟ್ಮೆಂಟ್. ನಾನು ನನ್ನ ಲೀಗಲ್ ರೈಟ್ ವೈಲೇಟ್ ಆಗಿದೆ ಅಥವಾ ನನಗೊಂದು ಲೀಗಲ್ ಇಂಜುರಿ ಆಗಿದೆ ಅಂತ ನಾನು ಕೇಸ್ ಫೈಲ್ ಮಾಡ್ತಿದ್ದೀನಿ. ಸೊ ಆ್ಯಂಡ್ ಐ ವಾಂಟ್ ದ ಜಸ್ಟಿಸ್ ಟು ಬಿ ಇನ್ ಮೈ ಫೇವರ್. ನ್ಯಾಯ ನನಗೆ ಸಿಗಬೇಕು ಅಂತ ಅಂದಾಗ ಸಾಕ್ಷಿನೂ ಸಹ ನಾನೇ ಕೊಡಬೇಕಾಗಿರುತ್ತೆ. ಕ್ಲಿಯರ್? ಸೊ ಸಿವಿಲ್ ಕೇಸಸ್ ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟಿ ಅಂತ ಹೇಳಿದ್ರೆ ಸಿವಿಲ್ ಕೇಸಲ್ಲಿ ಆಗುವಂಥ ಡ್ಯಾಮೇಜಸ್ ರಿಲೇಟೆಡ್ ಏನು ನಡೆಯುತ್ತೆ? ಪ್ಲೇಂಟಿಫ್ ಕೇಸ್ ಫೈಲ್ ಮಾಡ್ತಿರೋದು, ಕ್ರಿಮಿನಲ್ ಅಲ್ಲಿ ಪ್ರಾಸಿಕ್ಯೂಷನ್ ಸೈಡ್ ಕೇಸ್ ಫೈಲ್ ಮಾಡ್ತಿದೆ. ಎರಡರಲ್ಲೂ ಬೇಸಿಕ್ ಪ್ರಿಸಂಪ್ಷನ್ ಬರ್ಡನ್ ಆಫ್ ಪ್ರೂಫ್ 104 ಇಸ್ ಆಕ್ಟೋರಿ ಇನ್ಕಂಬೆಂಟ್ ಓನಸ್ ಪ್ರೊಬೆಂಡಿ ಅಂತ ಹೇಳ್ತೀವಿ. ಇನ್ಕಂಬೆಂಟ್ ಓನಸ್ ಪ್ರೊಬೆಂಡಿ ವೇರ್ ಇಟ್ ಸೇಸ್ ದಟ್ ಯಾರು ಕೇಸ್ ಫೈಲ್ ಮಾಡ್ತಿದ್ದಾರೆ ಇನಿಷಿಯಲ್ ಬರ್ಡನ್ ಅವರ ಮೇಲೇನೆ ಇರುತ್ತೆ ಟು ಪ್ರೂವ್ ದ ಎಂಟೈರ್ ಕೇಸ್. ಬಿಕಾಸ್ ನಾನು ಆಸ್ ಅ ಪ್ಲೇಂಟಿಫ್ ಕೇಸ್ ಫೈಲ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ನ್ಯಾಯ ಬೇಕು ಡಿಫೆಂಡೆಂಟ್ನ ಅಗೇನ್ಸ್ಟಲ್ಲಿ. ಸೊ ಹಾಗಾಗಿ ನನಗೆ ನ್ಯಾಯ ಬೇಕಂದರೆ, ನನ್ನ ಫೇವರಲ್ಲಿ ಕೇಸ್ ಆಗಬೇಕಂತಂದರೆ ನಾನು ಸಾಕ್ಷಿ ಕೊಡಬೇಕು. ಸಿಮಿಲರ್ಲಿ ಕ್ರಿಮಿನಲಲ್ಲೂ ಸಹ ಯಾರು ವಿಕ್ಟಿಮ್ ಪ್ರಾಸಿಕ್ಯೂಷನ್ ಕೇಸ್ ಫೈಲ್ ಮಾಡ್ತಿದ್ದಾರೆ ಅವರಿಗೆ ನ್ಯಾಯ ಬೇಕಾಗಿರೋದು. ಯಾರಿಗೆ ನ್ಯಾಯ ಬೇಕು, ಯಾರ ಫೇವರಲ್ಲಿ ಕೇಸ್ ಆಗಬೇಕು ಅಂತ ಇದೆ, ಅವರು ಸಾಕ್ಷಿನ ಕೊಡ್ತಾರೆ. ಈಗ ಇನ್ನೊಂದು ಸೈಡ್ನ ನೋಡೋಣ, ದಟ್ ಈಸ್ ಡಿಫೆಂಡೆಂಟ್ ಅಥವಾ ನಮಗೆ ಈ ಕಡೆ ಡಿಫೆಂಡೆಂಟ್. ಈಗ ಪ್ಲೇಂಟಿಫ್ ಡಿಫೆಂಡೆಂಟ್ ಅಂತ ಅಂದಾಗ ಇಲ್ಲಿ ನಾವು ಸಿವಿಲಲ್ಲಿ ಏನು ಹೇಳಿದ್ದು? ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟಿ. ಸೊ ಪ್ಲೇಂಟಿಫ್ ಅವನ ಒಂದು ಪಾಯಿಂಟನ್ನು ಹೇಳಿದ್ದಾನೆ ಆ್ಯಂಡ್ ಅದಕ್ಕೆ ಸಾಕ್ಷಿ ಕೊಟ್ಟಿದ್ದಾನೆ. ನಾವು ದ ಬರ್ಡನ್ ಅಥವಾ ಓನಸ್ ಆಫ್ ಪ್ರೂಫ್ ಅಂತ ಹೇಳ್ತೀವಿ. ಬರ್ಡನ್ ಈಸ್ ನೆವರ್ ಶಿಫ್ಟಿಂಗ್ ಇನ್ ನೇಚರ್, ದಿಸ್ ಈಸ್ ಪರ್ಮನೆಂಟ್ ಇನ್ ನೇಚರ್. ಆಯ್ತಾ? 105 ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಇದು. 4, 5 ಮತ್ತು 6 ಅಲ್ಲಿ ಮಾತನಾಡ್ತಿರುವಂಥದ್ದು. 105 ಹೇಗೆ ಅಂತಂದರೆ ಇದು ಓನಸ್ ಬಗ್ಗೆ ಮಾತನಾಡುತ್ತೆ. ಓನಸ್ ಅಂತಂದರೆ ಟೆಂಪರರಿ, ಇಟ್ ಕೀಪ್ಸ್ ಶಿಫ್ಟಿಂಗ್, ಇಟ್ ಈಸ್ ಶಿಫ್ಟಿಂಗ್ ಇನ್ ನೇಚರ್. ಪ್ಲೇಂಟಿಫ್ ಬರ್ಡನ್ ಡಿಸ್ಚಾರ್ಜ್ ಮಾಡ್ದ ಅಂತಂದರೆ ಪ್ರೂಫ್ ಕೊಟ್ಟ ಅಂತಂದಾಗ
ಈ ಪ್ರೂಫ್ನ ರಿಲೇಟೆಡ್ ಈಗ ಡಿಫೆಂಡೆಂಟ್ ಮೇಲೆ ಬರ್ಡನ್ ಶಿಫ್ಟ್ ಆಗುತ್ತೆ. ಡಿಫೆಂಡೆಂಟ್ ಹತ್ರ ಸಾಕ್ಷಿ ಇದು ಸರಿ ಅಲ್ಲ ಅಂತ ಹೇಳೋದಿಕ್ಕೆ, ಅಥವಾ ನನ್ನ ಹತ್ರ ಬೇರೆ ಸಾಕ್ಷಿ ಇದೆ, ಇದು ನನ್ನ ಹತ್ರ ಇರುವಂಥದ್ದು ರಿಯಲ್ ಪ್ರೂಫ್ ಅಂತ ಹೇಳೋದಿಕ್ಕೆ, ಅಥವಾ ಈ ಸಾಕ್ಷಿ ನಾನು ಆ ಊರಲ್ಲೇ ಇರಲಿಲ್ಲ, ಅದು ಯಾರೋ ನನಗೆ ಗೊತ್ತೇ ಇಲ್ಲ, ಎನಿಥಿಂಗ್ ಬರ್ಡನ್ ಆಫ್ ಪ್ರೂಫ್ ಕೊಡೋ ಅಂತ ಒಂದು ಡಿಫೆಂಡೆಂಟ್ ಮೇಲೆ ಏನಿದೆ ಈ ಓನಸ್ ಈಗ ಶಿಫ್ಟ್ ಆಗಿದೆ. ಆಯ್ತಾ? ಸೊ ಪ್ರಿಪಾಂಡ್ರೆನ್ಸ್ ಆಫ್ ಪ್ರಾಬಿಲಿಟಿ ಸಿವಿಲ್ ಕೇಸ್ ಅಂತ ಅಂದಾಗ ಫಸ್ಟ್ ಬರ್ಡನ್ ಪ್ಲೇಂಟಿಫ್ ಮೇಲಿದೆ ಬಿಕಾಸ್ ಆಫ್ ದಿಸ್ ಮ್ಯಾಕ್ಸಿಮ್. ಅದಾದ ನಂತರ ಬರ್ಡನ್ ಶಿಫ್ಟ್ ಆಗಿದೆ ಡಿಫೆಂಡೆಂಟ್ ಮೇಲೆ. ಈಗ ಡಿಫೆಂಡೆಂಟ್ ಆ ಬರ್ಡನ್ ಅನ್ನ ರಿಬಟ್ ಮಾಡಬಹುದು, ರೈಟ್? ರಿಬಟ್ ಮಾಡಿದಾನೆ, ದಟ್ ಈಸ್ ಅಲ್ಲಗೊಳೆಯಬಹುದು, ಅಂಡ್ ಅವನದನ್ನ ಅಲ್ಲ ನಾನಲ್ಲ ಅನ್ನೋದ್ರ ರೀತಿ ಪ್ರೂಫ್ ಕೊಟ್ಟಿದ್ದಾನೆ ಅಂತಂದಾಗ ಅಗೇನ್ ದ ಬರ್ಡನ್ ಶಿಫ್ಟ್ಸ್ ಅಪಾನ್ ದ ಪ್ಲೇಂಟಿಫ್. ಸೊ ನೆಕ್ಸ್ಟ್ ಎನಿಥಿಂಗ್ ಬರ್ಡನ್ ಪ್ಲೇಂಟಿಫ್ ಮೇಲಿದೆ, ಅವನು ಪ್ರೂಫ್ ಕೊಟ್ಟ, ಅಗೇನ್ ಇಟ್ ಶಿಫ್ಟ್ಸ್ ಅಪಾನ್ ದ ಡಿಫೆಂಡೆಂಟ್. ಇದು ಯಾರ ಕೊನೆ ತನಕನೂ ಇನ್ ದ ಕಂಪ್ಲೀಟ್ ಕೇಸ್ ಯಾರ ಕಡೆ ಹೆಚ್ಚಿಗೆ ನ್ಯಾಯ ಇದೆ ಅನ್ನೋದನ್ನ ನೋಡ್ತಾ ಕೇಸ್ ಡಿಸೈಡ್ ಮಾಡಲಾಗತ್ತೆ. ಕ್ಲಿಯರ್? ದಿಸ್ ಈಸ್ ಇನ್ ಸಿವಿಲ್ ಕೇಸ್. ಪ್ರಿಪಾಂಡರೆನ್ಸ್ ಆಫ್ ಪ್ರಾಬಬಿಲಿಟಿ ಒಂದು ರೀತಿ ತಕ್ಕಡಿ ಇದ್ದಂಗೆ. ಪ್ಲೇಂಟಿಫ್ ಹೇಳುವಂಥ ಅಷ್ಟು ಪಾಯಿಂಟ್ಸ್, ಇಶ್ಯೂಸ್ ಏನಿದೆ, ಇಶ್ಯೂಸ್ ಯಾರ ಫೇವರಲ್ಲಿ ಹೇಗೆ ಪ್ರೂವ್ ಆಗಿದೆ ಅನ್ನೋದರ ಬೇಸಿಸ್ ಮೇಲೆ ಯಾರ ಕಡೆಗೆ ಹೆಚ್ಚಿಗೆ ನ್ಯಾಯ ಇದೆ ಅವರ ಫೇವರಲ್ಲಿ ಕೇಸ್ ಹೋಗುತ್ತೆ. ಇದು ಸಿವಿಲ್ ಕೇಸ್. ಕ್ರಿಮಿನಲ್ ಕೇಸ್ ಹೇಗೆ? ಕ್ರಿಮಿನಲ್ ಕೇಸ್ ಇಸ್ ಕಂಪ್ಲೀಟ್ಲಿ ಆಪೋಸಿಟ್. ಸಿನ್ಸ್ ಇಲ್ಲಿ ನಾವು ಫಾಲೋ ಮಾಡ್ತಿರುವಂಥ ಪ್ರಿನ್ಸಿಪಲ್ ಎರಡು ಬೇಸಿಕ್ ಪ್ರಿನ್ಸಿಪಲ್. ಅಕ್ಯೂಸ್ಡ್ ಈಸ್ ಇನ್ನಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಕೊನೆ ತನಕನೂ ಕೇಸ್ ಪ್ರೂವ್ ಆಗೋ ತನಕನೂ ಸಹ ಅಕ್ಯೂಸ್ಡ್ ಇನ್ನಸೆಂಟ್ ವ್ಯಕ್ತಿ ಆಗಿರ್ತಾನೆ. ಸೆಕೆಂಡ್ ಪ್ರಿನ್ಸಿಪಲ್, ಪ್ರಾಸಿಕ್ಯೂಷನ್ ಹ್ಯಾಸ್ ಟು ಪ್ರೂವ್ ದ ಕೇಸ್ ಬಿಯಾಂಡ್ ರೀಸನಬಲ್ ಡೌಟ್. ಸೊ ಪೂರ್ತಿ ಕೇಸ್ ಇವನ್ನೇ ಮಾಡಿರೋದು, ಇನ್ಯಾರೂ ಅಲ್ಲ, ಇದೇ ವ್ಯಕ್ತಿನೇ ಈ ಕೊಲೆ ಮಾಡಿರೋದು ಅಂತ 100% ಫಾರ್ ಎನಿ ಲೇಮೆನ್ ಯಾರೊಂದು ಈ ಕೇಸ್ನ ಅಥವಾ ಎವಿಡೆನ್ಸ್ನ ನೋಡ್ತಾರೆ ಅಂತಂದ್ರೆ ಇವನೇ ಅನ್ನೋದು ಕ್ಲಿಯರ್ ಆಗಿ ಆಗೋ ರೀತಿ ಪ್ರೂವ್ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಯಾರು ಕೇಸ್ ಫೈಲ್ ಮಾಡ್ತಾರೆ ಅವರು ಪ್ರೂವ್ ಮಾಡಿದ್ದಾರೆ. ದೆನ್ ಅಂದರೆ ನಾನೀಗ ಕಂಪ್ಲೀಟ್ ಕೇಸ್ ಎಲ್ಲ ರೀತಿ ಸಾಕ್ಷಿಗಳನ್ನು ನಾನು ಕೊಡಬೇಕಾಗತ್ತೆ, ಫಸ್ಟ್ ಪ್ರಾಸಿಕ್ಯೂಷನ್ ಕೊಡಬೇಕಾಗತ್ತೆ. ಆ್ಯಂಡ್ ಇವನೇ ಮಾಡಿರೋದು ಅಂತ 100% ಪಾಯಿಂಟ್ ಔಟ್ ಆದ ಮೇಲೆ ಈಗ ಶಿಫ್ಟ್ ಆಗುತ್ತೆ ಬರ್ಡನ್ ಅಕ್ಯೂಸ್ಡ್ ಮೇಲೆಗೆ. ದಟ್ ನಾನಲ್ಲ ಅಂತ ಹೇಳೋದಕ್ಕೆ ನಿನಗೆ ಬೆನಿಫಿಟ್ ಆಫ್ ಡೌಟ್ ರೇಸ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಅಕ್ಯೂಸ್ಡ್ ಬೆನಿಫಿಟ್ ಆಫ್ ಡೌಟ್ ರೇಸ್ ಮಾಡಿದ್ರೆ ಅವನು ಅಕ್ವಿಟ್ ಆಗ್ತಾನೆ. ಅಕ್ಯೂಸ್ಡ್ ಬೆನಿಫಿಟ್ ಆಫ್ ಡೌಟ್ ರೇಸ್ ಮಾಡಕ್ ಆಗಲಿಲ್ಲ ಅಂತಂದಾಗ ಮಾತ್ರ ಅವನು ಕನ್ವಿಕ್ಟ್ ಆಗ್ತಿರೋದು. ಸೊ ಈದರ್ ಪ್ರಾಸಿಕ್ಯೂಷನ್ ಸರಿಯಾಗಿ ಪ್ರೂವ್ ಮಾಡೋದಕ್ಕೆ ಆಗಲಿಲ್ಲ ಕೇಸ್, ದೆನ್ ಆಲ್ಸೋ ಅವನು ಅಕ್ವಿಟ್ ಆಗ್ತಾನೆ, ಯಾಕಂದರೆ ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡಲಿಲ್ಲ. ಅಥವಾ ಇವರೆಲ್ಲ ಬಿಯಾಂಡ್ ರೀಸನಬಲ್ ಡೌಟ್ ಪ್ರೂವ್ ಮಾಡಿದ್ಮೇಲೇನು ಅಕ್ಯೂಸ್ಡ್ ಒಂದು ಬೆನಿಫಿಟ್ ಆಫ್ ಡೌಟ್ ಕೊಟ್ಟ, ಅಲ್ಲಿಗೂ ಸಹ ಅಕ್ವಿಟ್ ಆಗ್ತಾನೆ. ಯಾಕೆ? ಬಿಕಾಸ್ ದೇರ್ ಆರ್ ವೇರಿಯಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಜ್ಯೂರಿಸ್ಪ್ರುಡೆನ್ಸ್ ಇದೆ. ಬಿಕಾಸ್ ನಮಗೆ ಒಬ್ಬ ಇನ್ನಸೆಂಟ್ ವ್ಯಕ್ತಿಗೂ ಸಹ ಅನ್ಯಾಯ ಆಗಬಾರ್ದು ಅಂತೆಲ್ಲ ಪ್ರಿನ್ಸಿಪಲ್ಸ್ ಇರೋದ್ರಿಂದ ಈ ರೀತಿ ಇರೋದು. ಈಗ ಎಕ್ಸಾಮ್ ಪರ್ಪಸ್ ಆಗಿ ಬೇಸಿಕಲಿ ನಿಮಗೊಂದು ಪಿಕ್ಚರ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. So now we can continue. So first thing 104 is permanent in nature. Okay. And ಇದು ಎರಡು ಕೇಸಲ್ಲಿ ಪ್ಲೇಂಟಿಫ್ ಮೇಲೆ ಹಾಗೂ ಪ್ರಾಸಿಕ್ಯೂಷನ್ ಮೇಲೆನೆ ಇರುವಂಥದ್ದು ಬರ್ಡನ್ ಇದು. ಆಯ್ತಾ? whoever desires any court to give judgment as to any legal right or liability dependent on the existence of facts, they must prove those facts. ಕ್ಲಿಯರ್? ಆಲ್ರೆಡಿ ಹೇಳಿದೆ ನಾನು, ಯಾರಿಗೆ ನ್ಯಾಯ ಬೇಕೋ ಅವರು ಸಾಕ್ಷಿ ಕೊಡಬೇಕು ಫಸ್ಟ್. ಸೆಕೆಂಡ್, ಆನ್ ಹೋಮ್ ಬರ್ಡನ್ ಆಫ್ ಪ್ರೂಫ್ ಲೈಸ್. ಯಾರ ಮೇಲೆ ಇದೆ ಇವಾಗ, ದಟ್ ಈಸ್ ಶಿಫ್ಟಿಂಗ್ ಇನ್ ನೇಚರ್, ಓನಸ್ ಆಫ್ ಪ್ರೂಫ್ ಅಂತಾನು ಹೇಳ್ಬೋದು ಇದನ್ನ. So the burden of proof in a suit or proceeding lies on the person who would fail if no evidence at all were given on either side. ಅಂತಂದ್ರೆ ಡಿಫೆಂಡೆಂಟ್ ಸಾಕ್ಷಿ ಕೊಡಲಿಲ್ಲ ಅಂತಂದಾಗ ಅವನ ಅಗೇನ್ಸ್ಟ್ ಹೋಗತ್ತೆ ಕೇಸ್ ಅಂತಂದಾಗ ಅವನಿಗೆ ಸಾಕ್ಷಿ ಕೊಡಬೇಕು, ವಿಚ್ ಮೀನ್ಸ್ ದ ಬರ್ಡನ್ ಈಸ್ ಅಪಾನ್ ದ ಡಿಫೆಂಡೆಂಟ್. ಸಿಮಿಲರ್ ಇಲ್ಲೂ ಸಹ ಅಕ್ಯೂಸ್ಡ್ ಮೇಲೆಗೆ ಶಿಫ್ಟ್ ಆಗಿರುತ್ತೆ. ಕ್ಲಿಯರ್? 106 ಬರ್ಡನ್ ಆಫ್ ಪ್ರೂಫ್ ಆಸ್ ಟು ಪರ್ಟಿಕ್ಯುಲರ್ ಫ್ಯಾಕ್ಟ್. ಸೆಕ್ಷನ್ ನಂಬರ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈ ನಂಬರ್ಸ್ ಪ್ರಿಲಿಮ್ಸಿಗೆ ಕೇಳ್ತಾರೆ. ಈ ಪ್ರತಿಯೊಂದು ಎಕ್ಸಾಮಿಗೆ ಈ ಸೆಕ್ಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಫುಲ್ ವಿಡಿಯೋ ಗಮನ ಇಟ್ಟು ಕೇಳಿ. ಸೊ ಪರ್ಟಿಕ್ಯುಲರ್ ಫ್ಯಾಕ್ಟ್, ಯಾವುದೇ ಒಂದು ಪರ್ಟಿಕ್ಯುಲರ್ ಫ್ಯಾಕ್ಟ್, ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ದ ಬರ್ಡನ್ ಆಫ್ ಪ್ರೂಫ್ ರಿಗಾರ್ಡಿಂಗ್ ಎನಿ ಫ್ಯಾಕ್ಟ್ lies on that person who wishes the court to believe in its existence.
ನಾನು ಹೇಳ್ತಿದ್ದೀನಿ ಈಗ ದಟ್ ಈ ಒಂದು ಕ್ರೈಮ್ ನಡೆಯುವಾಗ ನಾನು ಈ ಊರಲ್ಲೇ ಇರಲಿಲ್ಲ, ನಾನು ಆ ಟೈಮಲ್ಲಿ ಮುಂಬೈಯಲ್ಲಿದ್ದೆ. ಈಗ ಅದೊಂದು ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಫ್ಯಾಕ್ಟ್ ಆ್ಯಂಡ್ ನನಗೆ ಕೋರ್ಟ್ ನನ್ನ ಮಾತು ಮೇಲೆ ನಂಬಬೇಕು, ವಿಶ್ವಾಸ ಮಾಡಬೇಕು ಅಂತ ಇದೆ. ಸೊ ನಾನು ಈ ಫ್ಯಾಕ್ಟ್ ರಿಲೇಟೆಡ್ ದಟ್ ನಾನು ಈ ಊರಲ್ಲಿ ಇರಲಿಲ್ಲ ಅಂತ ಹೇಳೋದಕ್ಕೆ, ಮುಂಬೈಯಲ್ಲಿದ್ದೆ ಅನ್ನೋದಕ್ಕೆ ಸಾಕ್ಷಿ ಕೊಡಬೇಕಾಗತ್ತೆ. ಸೊ ನೀವು ದೃಶ್ಯಂ ಮೂವಿ ನೋಡಿದ್ರೆ ಪ್ಲೀ ಆಫ್ ಆಲಬಿ ಕಂಪ್ಲೀಟ್ ಮೂವಿ ಆ್ಯಂಡ್ ಇದೇ ಬರ್ಡನ್ ಆಫ್ ಪ್ರೂಫ್ನ ಪ್ರಿಸಂಪ್ಷನ್ಸ್ ಅಲ್ಲಿ ನಡೆದಿರೋದು, ವಿಚ್ ಈಸ್ ದ್ಯಾಟ್ ಈ ಊರಲ್ಲಿ ಇಲ್ಲ ಅಂತ ನಾನು ಹೇಳಬೇಕು ಆ್ಯಂಡ್ ಈ ಪಾಯಿಂಟ್ನ ಕೋರ್ಟ್ ನಂಬಬೇಕು ಅಂತ ಅಂದಾಗ ನಾನು ಮುಂಬೈಯಲ್ಲಿದ್ದೆ ಅನ್ನೋಂಥ ಸಾಕ್ಷಿಗಳನ್ನು ಕೊಡಬೇಕು. ವಿಚ್ ಮೀನ್ಸ್ ನಾನು ಮೂವಿ ನೋಡಿದ್ದೆ, ಊಟ ತಿಂದಿದ್ದೆ, ಎನಿಥಿಂಗ್, ಫ್ಲೈಟ್ ಟಿಕೆಟ್ ಇದೆ, ಎಕ್ಸೆಟ್ರಾ. ಕ್ಲಿಯರ್? ಎಕ್ಸಿಸ್ಟೆನ್ಸ್ ಒಂದು ಸ್ಪೆಸಿಫಿಕ್ ಫ್ಯಾಕ್ಟ್ನ ಎಕ್ಸಿಸ್ಟೆನ್ಸ್ ಇದೆ ಅನ್ನೋದಕ್ಕೆ ಆ ವ್ಯಕ್ತಿ ಯಾರ ಒಂದು ಬರ್ಡನ್ ಇದೆ ಇದು ಅವನೇ ಸಾಕ್ಷಿ ಕೊಡಬೇಕಾಗಿರುತ್ತೆ. ಬರ್ಡನ್ ಆಫ್ ಪ್ರೂವಿಂಗ್ ದ ಫ್ಯಾಕ್ಟ್, ಈ ಫಸ್ಟ್ 3 ಸೆಕ್ಷನ್ಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಉಳಿದಂಥ ಸೆಕ್ಷನ್ಸ್ ಒನ್ ಲೈನ್ ಎಕ್ಸ್ಪ್ಲೈನರ್ ಏನೇ, ಬಟ್ ಪ್ರಿಲಿಮ್ಸಿಗೆ ಇಂಪಾರ್ಟೆಂಟ್. ಬರ್ಡನ್ ಆಫ್ ಪ್ರೂವಿಂಗ್ ಫ್ಯಾಕ್ಟ್ ಟು ಬಿ ಪ್ರೂವ್ ಟು ಮೇಕ್ ಎವಿಡೆನ್ಸ್ ಅಡ್ಮಿಸಿಬಲ್. ಯಾವುದೊಂದು ಎವಿಡೆನ್ಸ್ನ ಸಾಕ್ಷಿನ ಅಡ್ಮಿಸಬಲ್ ಮಾಡೋದಕ್ಕೆ ನಾನು ಇನ್ನೊಂದು ಫ್ಯಾಕ್ಟನ್ನು ಪ್ರೂವ್ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಡೈಯಿಂಗ್ ಡಿಕ್ಲರೇಷನ್ ಅಂತ ತಗೊಳ್ತೀನಿ ಅಂತಂದಾಗ, ಡೈಯಿಂಗ್ ಡಿಕ್ಲರೇಷನ್ ಕೊನೆಯದಾಗಿ ಸಾಯುವಂಥ ವ್ಯಕ್ತಿ ಯಾರಿಗೆ ಹೇಳಿಬಿಟ್ಟು ಏನಾದರೂ ಸತ್ತಿದ್ದಾನೆ ಆ ವ್ಯಕ್ತಿಯ ಮಾತನ್ನ ಆಸ್ ಎನ್ ಎವಿಡೆನ್ಸ್, ಆ ವ್ಯಕ್ತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ ಕೇಳಿಸ್ಕೋಬೇಕು ಅಂತಂದ್ರೆ ಫಸ್ಟ್ ಅವನು ಪ್ರೂವ್ ಮಾಡಬೇಕು ದಟ್ XYZ ವ್ಯಕ್ತಿ ಸತ್ ಹೋಗಿದ್ದಾನೆ, ಅವನು ಸಾಯೋಗ ಅವ್ನು ನನಗೆ ಹೇಳ್ದ ಇದನ್ನ ಅನ್ನೋದನ್ನ ಹೇಳೋದಕ್ಕೆ XYZ ವ್ಯಕ್ತಿ ಸತ್ ಹೋಗಿದ್ದಾನೆ, ಹಿ ಈಸ್ ಡೆಡ್ ಅಂತ ಇವನು ಪ್ರೂವ್ ಮಾಡಬೇಕಾಗತ್ತೆ. ಓನ್ಲಿ ದೆನ್ ಅವನು ಹೇಳುವಂತ ಮಾತನ್ನ ನಾವು ಆಸ್ ಅ ಡೈಯಿಂಗ್ ಡಿಕ್ಲರೇಷನ್ ಅಕ್ಸೆಪ್ಟ್ ಮಾಡೋಕ್ಕಾಗುವಂಥದ್ದು. ಕ್ಲಿಯರ್? ನೆಕ್ಸ್ಟ್ 108. ಸೊ 108 ಅಂತ ಅನ್ನುವಾಗ ಬರ್ಡನ್ ಆಫ್ ಪ್ರೂವಿಂಗ್ ದಟ್ ಕೇಸ್ ಆಫ್ ಅಕ್ಯೂಸ್ಡ್ ಕಮ್ಸ್ ವಿತ್ ಇನ್ ಎಕ್ಸೆಪ್ಷನ್. ಈ ಕೇಸ್ ಸ್ಪೆಸಿಫಿಕ್ ಆಗಿ ಬರೀ ಕ್ರಿಮಿನಲ್ ಇದರಲ್ಲಿ ಅಪ್ಲೈ ಆಗ್ತಿರೋದು, ಬಿಕಾಸ್ ನಾವು ನಮ್ಮ ಕ್ರಿಮಿನಲ್ ಲಾ IPCಯಲ್ಲಿ ಜನರಲ್ ಎಕ್ಸೆಪ್ಷನ್ಸ್ ಚಾಪ್ಟರ್ ಏನು ನೋಡ್ತೀವಿ, ಸೊ ಆ ಜನರಲ್ ಎಕ್ಸೆಪ್ಷನ್ಸ್ ಚಾಪ್ಟರಿಗೆ ಅಪ್ಲೈ ಆಗ್ತಿರುವಂಥ ಒಂದು ಬರ್ಡನ್ ಆಫ್ ಪ್ರೂಫ್ನ ಪ್ರಿಸಂಪ್ಷನ್ ಇಲ್ಲಿ ಬರ್ತಿರುವಂಥದ್ದು. ಸೊ ವೆನೆವರ್ ದ ಅಕ್ಯೂಸ್ಡ್ ವ್ಯಕ್ತಿ ಹೇಳ್ತಿದ್ದಾನೆ ದಟ್ ನಾನು ಈ ಪ್ರಿಸಂಪ್ಷನ್ಗೆ ಫಾಲೋ ಆಗ್ತೀನಿ, ಐ ಮೀನ್ ನಾನು ಈ ಜನರಲ್ ಎಕ್ಸೆಪ್ಷನ್ಸಲ್ಲಿ ಫಾಲೋ ಆಗ್ತೀನಿ ಅಂತ, ಸೊ ಆ ಟೈಮಲ್ಲಿ ಆ ವ್ಯಕ್ತಿ ಈ ಒಂದು ಸ್ಪೆಸಿಫಿಕ್ ಜನರಲ್ ಎಕ್ಸೆಪ್ಷನ್ಸ್ ಇನ್ BNS ಅಂಡರಲ್ಲಿ ಇದು ಗವರ್ನ್ ಆಗ್ತಿರೋದು. ಓಕೆ, ಸೊ ಅವನು ಈ ಒಂದು ಸ್ಪೆಸಿಫಿಕ್ ಪೋರ್ಷನಲ್ಲಿ ಅಕ್ಯೂಸ್ಡ್ ಸಾಕ್ಷಿಯನ್ನು ಕೊಡಬೇಕಾಗತ್ತೆ. ಸೊ ನಾನು ಏನು ತಲೆ ಸರಿ ಇಲ್ಲ ಟೈಮಲ್ಲಿ, ಅಥವಾ ಐ ಆಮ್ ಅ ಚೈಲ್ಡ್, ಇನ್ನಸೆಂಟ್, ನಾನು ಕುಡಿದಿದ್ದೆ, ಇಂಟಾಕ್ಸಿಕೇಟೆಡ್, ಎಕ್ಸೆಟ್ರಾ, ಏನೊಂದು ಡಿಫೆನ್ಸ್ನ ನಾನು ತಗೊಳ್ತಿದ್ದೀನಿ ಅಂತ ಅಂದರೆ ಆ ಡಿಫೆನ್ಸ್ ತಗೊಳ್ಳೋದಕ್ಕೆ ಈ ಜನರಲ್ ಎಕ್ಸೆಪ್ಷನ್ಸ್ ಚಾಪ್ಟರಲ್ಲಿ ಏನು ಡಿಫೆನ್ಸ್ ಕೊಟ್ಟಿದ್ದಾರೆ ಅದನ್ನು ತಗೊಳ್ತಿದ್ದೀನಿ ಅಂತ ಹೇಳುವಾಗ ಅಲ್ಲಿನ ಬರ್ಡನ್ ಆಫ್ ಪ್ರೂಫ್ ಇದು 108 ಅಪ್ಲೈ ಆಗತ್ತೆ. ನೆಕ್ಸ್ಟ್ ಬರ್ಡನ್ ಆಫ್ ಪ್ರೂವಿಂಗ್ ಫ್ಯಾಕ್ಟ್ ಸ್ಪೆಷಲಿ ವಿತ್ ಇನ್ ನಾಲೆಜ್. ಇದಂತೂ ಸಿಕ್ಕಾಪಟ್ಟೆ ಎಕ್ಸಾಮ್ಗೆ ಕೇಳಿರುವಂಥದ್ದು ಆ್ಯಂಡ್ ಇದರಲ್ಲಿ ಈ ಒಂದು ಸ್ಪೆಸಿಫಿಕ್ ಇಲಸ್ಟ್ರೇಷನ್ ಏನಿದೆ, ದಿಸ್ ಇಸ್ ಇಂಪಾರ್ಟೆಂಟ್. ಸೆಕ್ಷನ್ 106 ಆಫ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಸೊ ಸ್ಪೆಷಲಿ ವಿತ್ ಇನ್ ನಾಲೆಜ್ ಅಂತ ಅಂದಾಗ ನನಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಈಗ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ, ನನ್ನ ಹತ್ರ ಟಿಕೆಟ್ ಇದೆಯಾ, ನಾನು ಸುಮ್ಮನೆ ಟ್ರೈನ್ ಹತ್ಕೊಂಡು ಹೋಗ್ತಿದ್ದೀನಿ, ಇದು ನನಗಷ್ಟೇ ಗೊತ್ತು. ಸೊ ಯಾರಾದರೂ ಇವಾಗ TT ಬಂದು ಟಿಕೆಟ್ ತೋರಿಸಿ ಅಂತ ಅಂದಾಗ ನನಗಷ್ಟೇ ಗೊತ್ತು ನನ್ನ ಹತ್ರ ಟಿಕೆಟ್ ಇದೆಯಾ ಇಲ್ವಾ ಅನ್ನೋದು. ಸೊ ಇಟ್ ಈಸ್ ಸ್ಪೆಷಲಿ ವಿತ್ ಇನ್ ಮೈ ನಾಲೆಜ್. ನಾನು ಅದರ ರಿಲೇಟೆಡ್ ಬರ್ಡನ್ ಡಿಸ್ಚಾರ್ಜ್ ಮಾಡಬೇಕಾಗಿರುತ್ತೆ. 110 ಬರ್ಡನ್ ಆಫ್ ಪ್ರೂವಿಂಗ್, ಆ್ಯಂಡ್ ಇದು 110 and 11 ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಏನಂತಂದರೆ ಪ್ರಿಸಂಪ್ಷನ್ ಆಫ್ ಕಂಟಿನ್ಯೂಟಿನ ನಾವು ನೋಡ್ತೀವಿ. ದಟ್ ಈಸ್ ಏನೊಂದು ವಿಷಯ ನಡೀತದೆ ಅದು ಕಂಟಿನ್ಯೂಟಿ ಅದೇ ರೀತಿ ಸಾಕ್ತದೆ. ಓಕೆ, ಪ್ರಿಸಂಪ್ಷನ್ ಆಫ್ ಕಂಟಿನ್ಯೂಟಿ ಅಂತ ಹೇಳುವಾಗ ಒಬ್ಬ ವ್ಯಕ್ತಿ 30 ವರ್ಷದಿಂದ ಬದುಕಿದ್ದಾನೆ ಅಂತ ನಾವು ನಂಬಿದ್ದೀವಿ. ಓಕೆ, ಸೊ ಇವಾಗ ಇವತ್ತಿನ ಜನ್ರೇಷನಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಎಲ್ಲರ ಜೊತೆ ಡೈಲಿ ಮಾತನಾಡೋದಿಲ್ಲ. ಸೊ ನಮಗೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸ್ಕೂಲ್ನಿಂದ ಆಗಿರ್ಬೋದು, ಅಥವಾ ನಮ್ಮ ಒಂದು ಸರ್ಕಲ್, ಎನಿಥಿಂಗ್, ನಮಗೆ ಏನೋ ಪ್ರಿಸಂಪ್ಷನ್ ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಬದುಕಿದ್ದೀವಿ, ಎಲ್ಲರೂ ಅವರವರ ಕೆಲಸದಲ್ಲಿ ಚೆನ್ನಾಗಿದ್ದೀವಿ. ಇಂಥದ್ರಲ್ಲಿ ಇಫ್ ಎನಿಬಡಿ ಸೇಸ್ ದ್ಯಾಟ್ ಸೋ ಆ್ಯಂಡ್ ಸೋ ಎಕ್ಸ್ ವ್ಯಕ್ತಿ ಈಸ್ ನೋ ಮೋರ್, ದೆನ್ ಅವನು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಯಾರು ಹೇಳ್ತಿದ್ದಾರೆ ದಟ್ ಇನ್ನಿಲ್ಲ ಅಂತ ಯಾರು ಹೇಳ್ತಿದ್ದಾರೆ ಆ ವ್ಯಕ್ತಿ ಇದನ್ನು ಪ್ರೂವ್ ಮಾಡಬೇಕಾಗತ್ತೆ ದಟ್ ಆ ಪರ್ಸನ್ ಡೆಡ್ ಇಲ್ಲ ಅನ್ನೋದನ್ನು. ಓಕೆ,
ಸಿಮಿಲರ್. ಯಾಕೆಂದರೆ ಪ್ರಿಸಂಪ್ಷನ್ ಆಫ್ ಕಂಟಿನ್ಯೂಟಿ, ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಕಂಟಿನ್ಯೂ ಫ್ಲೋ ಅಲ್ಲಿದೆ. ಓಕೆ, ಸೊ ಈ ಕಂಡೀಷನಲ್ಲಿ ಪ್ರೂವಿಂಗ್ ಡೆತ್ ಆಫ್ ಅ ಪರ್ಸನ್ ಹೂ ಹ್ಯಾಸ್ ಬೀನ್ ನೋನ್ ಫಾರ್ ಅಲೈವ್ ಫಾರ್ 30 years, ಆ ವ್ಯಕ್ತಿ ತೀರೋಗಿದ್ದಾನೆ, ದೆನ್ ಯಾರು ತೀರೋಗಿದ್ದಾರೆ ಅಂತ ಹೇಳ್ತಿದ್ರೆ ಅವರೇ ಪ್ರೂವ್ ಮಾಡಬೇಕು. ಅದರದ್ದು ಕಂಟಿನ್ಯೂಯೇಷನ್, ಇಫ್ ಸಂಬಡಿ ಈಸ್ ಸೇಯಿಂಗ್ ದ್ಯಾಟ್ ನಾವು ಒಬ್ಬ ವ್ಯಕ್ತಿ ಬಗ್ಗೆ ಏನೂ ಕೇಳಿಲ್ಲ, ಆ್ಯಂಡ್ ಒಬ್ಬ ವ್ಯಕ್ತಿ ಇಟ್ಸ್ ಬೀನ್ 7 years ದ್ಯಾಟ್ ಅವನ ಬಗ್ಗೆ ಆಚೂಕಿನೂ ಇಲ್ಲ, ಅವನ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್, ಯಾರ ತಂದೆ ತಾಯಿ, ಹಸ್ಬೆಂಡ್ ವೈಫ್ ಮಕ್ಕಳು, ಇವ್ರಿಗೆ ಕೂಡ ಸಹ ಗೊತ್ತಿಲ್ಲ ಈ ವ್ಯಕ್ತಿ ಬದುಕಿದಾನ ಸತ್ತಿದಾನ, ಆ್ಯಂಡ್ ನಾವೆಲ್ಲರೂ 7 ವರ್ಷದಿಂದ ನಂಬಿದ್ದೀವಿ ದಟ್ ಈ ವ್ಯಕ್ತಿ ಇಲ್ಲ ಅಂತ. ಅಂಥದ್ದು ಯಾರಾದರೂ ಬಂದು ಅವನು ಬದುಕಿದ್ದಾನೆ, ನಾನು ಅವನ್ನ ಹಿಮಾಲಯಾಸಲ್ಲಿ ನೋಡಿದೆ ಅಂತ ಹೇಳಿದ್ರೆ ದೆನ್ ಆ ಸ್ಪೆಸಿಫಿಕ್ ಪರ್ಸನ್ ಪ್ರೂವ್ ಮಾಡಬೇಕಾಗತ್ತೆ ದಟ್ ಎಲ್ಲಿ ನೋಡಿದೆ, ಹೇಗೆ, ಯಾವಾಗ, ಏನು ಎಕ್ಸೆಟ್ರಾ ಅನ್ನೋದು. ಸೊ ಇಲ್ಲಿ 30 years ಪೀರಿಯಡ್, ಆ್ಯಂಡ್ ಇಫ್ ಸಂಬಡಿ ಈಸ್ ಡೆಡ್ ಅಂತ ನಾವು ಅಂದ್ಕೊಂಡಿದ್ದೀವಿ, ಅವನು ಬದುಕಿದ್ದಾನೆ ಅಂತ ಹೇಳ್ಬೇಕಂತಂದ್ರೆ 7 ವರ್ಷದಿಂದ ಅವನ ಬಗ್ಗೆ ಏನೂ ಸಮಾಚಾರ ಇಲ್ಲ, ಕೇಳಿಲ್ಲ, ಅಂಥದ್ದು ಅವನು ಬದುಕಿದ್ದಾನೆ ಅಂತ ಹೇಳುವಾಗ ಇಟ್ ಈಸ್ ಫಾರ್ 7 years ಪೀರಿಯಡ್ ದಟ್ ವಿ ಕನ್ಸಿಡರ್. ಓಕೆ, ನೆಕ್ಸ್ಟ್. So 112, burden of proof as to relationship in a case where partner, landlord, tenant, principal agent. So partners related, landlord, tenant related, 1, 2 ಮತ್ತೆ principal agent. ಈ 3 relations ನ ಸ್ಪೆಸಿಫಿಕ್ ಆಗಿ ಯಾರಾದರೂ ಅಲೆಜ್ ಮಾಡ್ತಿದ್ದಾರೆ ಆ ಇಬ್ರು ಪಾರ್ಟ್ನರ್ಸ್ ಅಲ್ಲಿ ದಟ್ ಇವನು ನನ್ನ ಟೆನೆಂಟ್ ಅಲ್ಲ ಅಥವಾ ಇವನು ನನ್ನ ಪಾರ್ಟ್ನರ್ ಅಲ್ಲ, ದೆನ್ ದ ಅದರ್ ಪರ್ಸನ್ ಹ್ಯಾಸ್ ಟು ಪ್ರೂವ್. ಬರ್ಡನ್ ಆಫ್ ಪ್ರೂಫ್ ಅವರ ಮೇಲೇನೆ ಇರುತ್ತೆ ಟು ಸೇ ದಟ್ ಇವನು ಯಾಕೆ ನನ್ನ ಪಾರ್ಟ್ನರ್ ಅಲ್ಲ, ನಾನು ಇವ್ರಿಗೆ ಮನೆಗೆ ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದೀನಿ. ಸೊ ಆಗ ಆಸ್ ಅ ಓನರ್ ನಾನು ಪ್ರೂವ್ ಮಾಡಬೇಕು ನಾನು ಇನ್ಯಾರಿಗೆ ಬಾಡಿಗೆ ಕೊಟ್ಟಿದ್ದೆ. ಓಕೆ, ಬರ್ಡನ್ ಆಫ್ ಪ್ರೂಫ್ ಆಸ್ ಟು ಓನರ್ಶಿಪ್. ಸೊ ಯಾರು ಓನರ್ ಎಕ್ಸೆಟ್ರಾ, ಓನರ್ಶಿಪ್ ರಿಲೇಟೆಡ್ ಇದರಲ್ಲಿ ನಮಗೆ ಸುಪ್ರೀಂ ಕೋರ್ಟ್ನ ಒಂದು ಲೇಟೆಸ್ಟ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಕೂಡ ಸಹ ಇದೆ, ಯು ಕ್ಯಾನ್ ರೆಫರ್ ವಿತ್ ದ್ಯಾಟ್. ಸೊ ವೆದರ್ ಎನಿ ಪರ್ಸನ್ ಇಸ್ ಓನರ್ ಆಫ್ ಎನಿಥಿಂಗ್, 100 ವರ್ಷದ ನೀವು ಒಂದು ಮನೆಯಲ್ಲಿ ಪೊಸೆಷನ್ ಇದ್ರೆ ಅಂತಂದ್ರೆ ಆ ಮನೆ ನಿಮ್ಮದೇ ಆಗೋಗುತ್ತೆ ಅನ್ನುವಂಥ ಜನರಲ್ ಪ್ರಿಸಂಪ್ಷನ್ ಖಂಡಿತ ತಪ್ಪು. ಸೊ ಬಿಕಾಸ್ ದೇರ್ ಆರ್ ಅದರ್ ರೀಸನಬಲ್ ಫ್ಯಾಕ್ಟ್ಸ್ ಆ್ಯಂಡ್ ಆ ಒಂದು ಲಾ ಬೇರೆ ರೀತಿನೇ ಗವರ್ನ್ ಆಗುತ್ತೆ, ರೈಟ್? So of which he is shown to be in possession, burden of proving that he is not the owner is on the person who affirms that he is not the owner. Complete title ಎಲ್ಲ ನನ್ನ ಹೆಸರು, ಐ ಆಮ್ ದ ಟ್ಯಾಕ್ಸ್ ಪೇಯರ್, ಎವ್ರಿಥಿಂಗ್. ಆ್ಯಂಡ್ ನೀವು ಬರೀ 12 ವರ್ಷದಿಂದ ನಮ್ಮ ಮನೇಲಿ ಬಾಡಿಗೆಗಿದ್ರಿ ಅಂತಂದರೆ ಮನೆ ನಿಮ್ಮದಾಗೋಯ್ತು, ಖಂಡಿತ ಸಾಧ್ಯ ಇಲ್ಲ. ಓಕೆ, ಸೊ ಅದರ ರಿಲೇಟೆಡ್ ಓನರ್ಶಿಪ್, ನಾನು ಓನರ್ ಅಂತ ಹೇಳಬೇಕಂತಂದ್ರೆ ನಾನು ಸಾಕ್ಷಿ ಕೊಡಬೇಕಾಗುತ್ತೆ ದಟ್ ಈ ಮನೆ ನನ್ನ ಹೆಸರಲ್ಲಿದೆ ಆರ್ ಎನಿಥಿಂಗ್. ಪ್ರೂಫ್ ಆಸ್ ಟು ಗುಡ್ ಫೇತ್ ಇನ್ ಟ್ರಾನ್ಸಾಕ್ಷನ್ ವೇರ್ one party is in relation of active confidence. 114 active confidence ಅಂತ ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಪೆಸಿಫಿಕ್ ಲ್ಯಾಂಡ್, ಪೀಸ್ ಆಫ್ ಲ್ಯಾಂಡ್, ಆ್ಯಂಡ್ ಇದರ ಮಾರ್ಕೆಟ್ ವ್ಯಾಲ್ಯೂ ಬಂದು ನಮಗೆ 5 CR, ಇವತ್ತಿನ ಡೇಟ್ಗೆ 5 ಕೋಟಿ. ಬಟ್ ನಾನು ಈ ಲ್ಯಾಂಡನ್ನು ಎಕ್ಸ್ ವ್ಯಕ್ತಿಯಿಂದ ಬರೀ 1 CRಗೆ ಪರ್ಚೇಸ್ ಮಾಡ್ತೀನಿ. ಆ್ಯಂಡ್ ಯಾಕೆ ಅಂತಂದರೆ ಈ ವ್ಯಕ್ತಿ ನಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ನಾನು ಪರ್ಚೇಸ್ ಮಾಡಿದೆ. ಈಗ ಎಕ್ಸ್ ನಾಳೆ ದಿನ ಅಲೇಜ್ ಮಾಡ್ತಾನೆ ದಟ್ ಇವರು ನನ್ನ ಸೀನಿಯರ್ ಆಗಿದ್ದ ಕಾರಣ ನಾನು ಎಷ್ಟು ರೇಟ್ಗೆ ಕೊಡಬೇಕಾಯಿತು. ಇವರು ಆಕ್ಟಿವ್ ಕಾನ್ಫಿಡೆನ್ಸ್ ಅಂತಂದರೆ ಒಂದು ಡಾಮಿನೆಂಟ್ ಪೊಸಿಷನಲ್ಲಿ ಒಬ್ಬ ವ್ಯಕ್ತಿ ಇದ್ದು ಆ ಪೊಸಿಷನನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ, ನಾವು ಅವರಿಗೆ ಏನು ಹೇಳೋದಕ್ಕೆ ಆಗಲಿಲ್ಲ. ಇನ್ ದ್ಯಾಟ್ ಕಂಡೀಷನ್ ಆಕ್ಟಿವ್ ಕಾನ್ಫಿಡೆನ್ಸ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಿ, ಪೊಸಿಷನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಿ. ಆಫೀಸಲ್ಲಿ ಒಂದು ಬಾಸ್ ಕ್ಲೈಂಟ್ ಎಂಪ್ಲಾಯ್ ರಿಲೇಷನ್ ಆಗಿರಬಹುದು, ಜೂನಿಯರ್ ಸೀನಿಯರ್ ರಿಲೇಷನ್, ಎನಿಥಿಂಗ್. ಬಟ್ ಆ ಆಕ್ಟಿವ್ ಪೊಸಿಷನ್ ಆಫ್ ಆಕ್ಟಿವ್ ಕಾನ್ಫಿಡೆನ್ಸ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದೀರಿ. ದೆನ್ ಗುಡ್, ಈಗ ಇಲ್ಲೇನಾಗುತ್ತೆ, ನಾ ಹೇಳಬೇಕಾಗತ್ತೆ ನೋ ದಿಸ್ ಟ್ರಾನ್ಸಾಕ್ಷನ್ ವಾಸ್ ಕಂಪ್ಲೀಟ್ಲಿ ಮೇಡ್ ಇನ್ ಗುಡ್ ಫೇತ್, ಒಳ್ಳೆ ರೀತಿಯಲ್ಲಿ ಒಳ್ಳೆ ಉದ್ದೇಶದಿಂದ ವಿ ಹ್ಯಾಡ್ ಅ ಗುಡ್ ರಿಲೇಷನ್ ಆ್ಯಂಡ್ ಇದು ನಡೆದಿದೆ ಅನ್ನೋದು ನಾನು ಪ್ರೂವ್ ಮಾಡಬೇಕಾಗಿರತ್ತೆ. ವೆನ್ ದ ಅದರ್ ಪರ್ಸನ್ ಈಸ್ ಅಲೆಜಿಂಗ್ ದಟ್ ಐ ಮಿಸ್ಯೂಸ್ ದ ಪೊಸಿಷನ್ ಆಫ್ ಆಕ್ಟಿವ್ ಕಾನ್ಫಿಡೆನ್ಸ್, ದೆನ್ ಐ ನೀಡ್ ಟು ಸೇ ನೋ ದಿಸ್ ವಾಸ್ ಕಂಪ್ಲೀಟ್ಲಿ ಇನ್ ಗುಡ್ ಫೇತ್, ಮುಂಚೆಯಿಂದನೂ ಇದರ ರಿಲೇಟೆಡ್ ನಮ್ಮ ನಡುವೆ ಮಾತುಕತೆ ನಡೆದೇನೆ ಈ ಟ್ರಾನ್ಸಾಕ್ಷನ್ ನಡೆದಿರೋದು. ಸೊ ಗುಡ್ ಫೇತ್ನ ಪ್ರೂವ್ ಮಾಡುವಂಥ ಜವಾಬ್ದಾರಿ ನನ್ನದಾಗಿರುತ್ತೆ. ಪ್ರಿಸಂಪ್ಷನ್ ಆಸ್ ಟು ಸರ್ಟೈನ್ ಒಫೆನ್ಸಸ್. ಸೊ ಕೆಲವೊಂದು ಒಫೆನ್ಸಸ್ ರಿಲೇಟೆಡ್ ಪ್ರಿಸಂಪ್ಷನ್ಸ್ ಅದನ್ನು ನೀವು ನೋಡ್ಕೋಬಹುದು. ಬರ್ತ್ ಡ್ಯೂರಿಂಗ್ ಮ್ಯಾರೇಜ್, ಇದೆಲ್ಲ ನಮಗೆ ಫರ್ದರ್ ಸೆಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಈ ಸ್ಪೆಸಿಫಿಕ್ 116, 117 ಇಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ವಿ ಕ್ಯಾನ್ ಎಂಡ್ ದಿಸ್ ಟಾಪಿಕ್ ಹಿಯರ್. ಸೊ ಇಲ್ಲಿ ತನಕ ಪ್ರಿಲಿಮ್ಸಿಗೆ ಅಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು
ಸೆಕ್ಷನ್ಸ್ ಇದು. ಆ್ಯಕ್ಚುಲಿ ಬರ್ಡನ್ ಆಫ್ ಪ್ರೂಫ್ ಇದನ್ನ ನಾನು ನೆಕ್ಸ್ಟ್ ಇದರಲ್ಲಿ ಸಪ್ರೇಟ್ ಸ್ಪೆಸಿಫಿಕ್ ಹೆಡಿಂಗಲ್ಲಿ ಡೀಲ್ ಮಾಡಿದ್ರೆ ಒಳ್ಳೆಯದು, ಬಿಕಾಸ್ ದಟ್ ಈಸ್ ಅ ಬಿಗ್ ಇಂಪಾರ್ಟೆಂಟ್ ಟಾಪಿಕ್. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ದ ಕಂಟಿನ್ಯೂಡ್ ಟಾಪಿಕ್ಸ್. ಆ್ಯಂಡ್ ಈ ವಿಡಿಯೋಗೆ ಇಷ್ಟೇನೆ. ಸೊ ಇಷ್ಟ ಆಯಿತು ಅಂತಂದರೆ ಡೂ ಲೈಕ್ ದ ವಿಡಿಯೋ. ಇದೇ ರೀತಿ ನಿಮಗೆ ಕಂಟೆಂಟ್ಸ್ ಬೇಕು ಅಂತ ನೀವೇನು ಕಮೆಂಟ್ ಮಾಡ್ತಿದ್ದೀರಿ, ಪ್ಲೀಸ್ ಡೂ ಕಮೆಂಟ್. ನೆಕ್ಸ್ಟ್ ಏನು ವಿಡಿಯೋ ನೋಡಬೇಕು ಅಂತ ಇದ್ದೀರಿ ಅನ್ನೋದನ್ನು ಸಹ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಕೊಡ್ತೀರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಸಿ ಯು ಗೈಸ್. ಥ್ಯಾಂಕ್ ಯು.